ನಿಮ್ಮ ಹೆಸರಿನ ಬಗ್ಗೆ ಇತ್ತೀಚೆಗೆ ವಿವಾದಗಳು ಜಾಸ್ತಿ ಆಗ್ತಾ ಇದೆ. ನಿಮ್ಮನ್ನ ಹೇಗೆ ಕರಿಬೇಕು? ರಾ ಚಿಂತನ್ ಅಂತ ಕರಿಬೇಕಾ, MC ಚಿಂತನ್ ಅಂತ ಕರಿಬೇಕಾ, ಅಥವಾ ರೂಫ್ ಅಂತ ಹೇಳ್ತಾರೆ? ರೂಫ್. ಎಸ್, 2008 ನಾನು ಅಫಿಡವಿಟ್ ಮಾಡ್ಕೊಂಡೆ. ಎಸ್, ನನ್ನ ತಂದೆ ಒಬ್ಬ ಮುಸ್ಲಿಂ. ನಾನು ಮುಸ್ಲಿಮ್ಗೆ ಹುಟ್ಟಿರೋದು, ಅದೇ ಕುಟುಂಬ. ಹುಟ್ಟು ನನ್ನ ಅಪ್ಲಿಕೇಶನ್ ಅಲ್ಲ, ಫೇಕ್ ಡಾಕ್ಯುಮೆಂಟ್, ಫೇಕ್ ಪಾನ್ ಕಾರ್ಡ್ ಅಲ್ಲ. ನನ್ನ ಕಾನೂನಲ್ಲಿ ಅವಕಾಶ ಇದ್ದಿದ್ದನ್ನೇ ನಾನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವುದೇ ಕಾರಣಕ್ಕೆ ಎರಡೆರಡು ಪಾನ್ ಕಾರ್ಡ್ ಬಳಸ್ತಿಲ್ಲ. ನಾನು ನಿಮ್ಮ ದಂಗೆ ವಿರುದ್ಧ ಇದ್ದೆ. DJ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ನೂ ಖಂಡಿಸಿದ್ದೀನಿ. ನಾನು ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಕೊಲ್ಲೋದನ್ನು, ಅಲ್ಲಾಹ್ ಅಕ್ಬರ್ ಅಂತೇಳಿ ಬಾಂಬ್ ಹಾಕೋದನ್ನು, ಎರಡರ ವಿರೋಧಿ ನಾನು ಹ್ಯೂಮನಿಟಿ ಪರ ಇದ್ದೀನಿ. ರೈಟಾ ಲೆಫ್ಟಾ ಸರ್? ನಾನು ಮೊದಲು ಈ ದೇಶದಲ್ಲಿ ವಿಶ್ವಮಾನವಾಗಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಭಾರತೀಯ, ಆಮೇಲೆ ಕನ್ನಡಿಗ, ಅದಾದ ಮೇಲೆ ಹಿಂದೂ ಮುಸ್ಲಿಂ. ರೈಟ್ ವಿಂಗ್ ಅಂದರೆ ನಿಮ್ಮ ಪ್ರಕಾರ ಕೋಮುವಾದನ? ರೈಟ್ ವಿಂಗ್ ಆಲ್ಮೋಸ್ಟ್ ಕೋಮುವಾದವನ್ನೇ ಮಾಡ್ತಾ ಬರ್ತಾರೆ. ಅವರು ಒಂದು ಸಿಂಗಲ್ ಅಜೆಂಡಾ ಇದೆ, ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ. ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿಯಾಗಿದ್ದು ಇದೇ ರೈಟ್ ವಿಂಗ್ನವರು ಅಧಿಕಾರದಲ್ಲಿದ್ದ. ವಾಜಪೇಯಿಯನ್ನ ಇವರೆಲ್ಲರಿಗಿಂತ ಜಾಸ್ತಿ ನಾನು ಇಷ್ಟಪಡ್ತೀನಿ. ಹಿಂದೂ ಅಂದರೆ ಭಾಳ ಅದ್ಭುತ. ಹಿಂದೂ ಅನ್ನೋದು ಒಂದು ಏನದು, ಅದೊಂದು ಜೀವನ ಶೈಲಿ, ಜೀವನ ಪದ್ಧತಿ. ಆದರೆ ಅವರಷ್ಟು ಸೆಕ್ಯುಲರು, ಅವರಷ್ಟು ಒಳ್ಳೆಯವ್ರು ಇಲ್ವೇ ಇಲ್ಲ. ಅವರು ಹಿಂದೂ ಇಲ್ಲಿ ಸೆಕ್ಯುಲರ್ ಆಗಿದ್ದಕ್ಕೆ ಇಲ್ಲಿ ಮುಸಲ್ಮಾನರು, ಅಲ್ಪಸಂಖ್ಯಾತರೆಲ್ಲ ಅದ್ಭುತವಾಗಿ ಬದುಕ್ತಾ ಇದ್ದಾರೆ. ಆದರೆ ಈ ಕಿಡಿಗೇಡಿಗಳಿಗೂ ಹಿಂದೂಗಳಿಗೆ ಸಂಬಂಧ ಇದೆ. ಹಿಂದೂಗಳೇ ಬೇರೆ, ಈ ಕಿಡಿಗೇಡಿಗಳೇ ಬೇರೆ. ಸೌಹಾರ್ದತೆ ಅಂದರೆ ಈಗ ರೇಪಿಸ್ಟ್ ಉಮೇಶ್ ರೆಡ್ಡಿ ಅಂತ ಇಟ್ಕೊಂಡ್ರೆ ಹಿಂದೂಗಳು ಕೂಡ ವಿರೋಧ ಮಾಡಿದ್ರು. ಅವನು ಧರ್ಮ ನೋಡಲಿಲ್ಲ, ಜಾತಿ ನೋಡಲಿಲ್ಲ, ಧರ್ಮ ನೋಡಲಿಲ್ಲ. ಹೌದು. ಹಾಗೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರನ್ನ ಹೊರಗಾಕ್ದಾಗ ಎಷ್ಟು ಜನ ಮುಸ್ಲಿಮರು ಬೀದಿಗಳು? ಜನ ಅಲ್ಲ, ಎಲ್ಲ ಮುಸಲ್ಮಾನರು ಕೂಡ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ದಿ ಇಂಡಿಯಾ ಮಿರರ್ಗೆ ನಿಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಒಬ್ಬರು ವ್ಯಕ್ತಿ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇತ್ತೀಚೆಗೆ ತುಂಬ ಪ್ರಚಲಿತದಲ್ಲಿದ್ದಾರೆ. ಇವರ ಹೆಸರು ರಾ ಚಿಂತನ್ ಅಂತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರಿನ ಬಗ್ಗೆ ಇತ್ತೀಚೆಗೆ ವಿವಾದಗಳು ಜಾಸ್ತಿ ಆಗ್ತಾ ಇದೆ. ನಿಮ್ಮನ್ನ ಹೇಗೆ ಕರಿಬೇಕು? ರಾ ಚಿಂತನ್ ಅಂತ ಕರಿಬೇಕಾ, MC ಚಿಂತನ್ ಅಂತ ಕರಿಬೇಕಾ, ಅಥವಾ ರೂಫ್ ಅಂತ ಹೇಳ್ತಾರೆ? ರೂಫ್ ಅಂತ. ಎಸ್, ನನ್ನನ್ನು ನೀವು ಹೇಗೆ ಬೇಕಾದ್ರೂ ಕರಿಬೋದು. ನಾನು ಈ ಸೊಸೈಟಿಗೆ ರಾಚಿಂತನಾಗಿ ಗುರ್ಸ್ಕೊಂಡಿದ್ದೀನಿ, ರಾಚಿಂತನಾಗಿ ಬರಿತಾ ಇದ್ದೀನಿ, ರಾಚಿಂತನಾಗಿಯೇ ಮುಂದುವರಿತೀನಿ. ನಾಳೆ ಬೆಳಗ್ಗೆ ನಾನು ರೌಫ್ ಚಿಂತನಾಗಿ ಮುಂದುವರಿಬೇಕು, ಇಲ್ಲ ಮೊಹಿದ್ದೀನ್ ರೌಫ್ ಆಗಿನೇ ಹೋಗಬೇಕು ಅನ್ನೋ ತೀರ್ಮಾನ ಏನಾದರೂ ಮಾಡೋದಾದ ಅದು ನಾನೇ ಮಾಡಬೇಕಾಗ್ತದೆ. ನಾನು ತೀರ್ಮಾನ ಮಾಡಿದೆ ಅಂದರೆ ಅದು ನಾನು ಮಾಡೇ ಮಾಡ್ತೀನಿ. ನಾನು ನಾಳೆ ಬೆಳಗ್ಗೆ ನಾನು ನರೇಂದ್ರ ಮೋದಿ ಅಂತ ಹೆಸರಿಟ್ಕೊಂಡು ನಾನು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡ್ರೆ ಅದಕ್ಕೂ ಕೂಡ ನನ್ನ ನನ್ನ ಏನಿದೆ, ನನ್ನ ಸಂವಿಧಾನ ಅದಕ್ಕೆ ಅವಕಾಶ ಕೊಟ್ಟಿದೆ. ಅದನ್ನು ನಾನು ಮಾಡ್ಬೋದು. ನಾನು ಪ್ರಧಾನಿ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಷ್ಟೇ, ಬೇರೇನಿಲ್ಲ. ನಿಮ್ಮ ಮೇಲೆ ಇನ್ನೊಂದು ಅಪವಾದ ಹೇಳಲಾಗ್ತಿದೆ. ಏನು ಅಂದರೆ, ತಂದೆಯನ್ನು ಕೂಡ ಮತಾಂತರ ಮಾಡಿದ್ರು. ನೋಡಿ, ನಾನು ಯಾವುದನ್ನು ಮುಚ್ಚಿಡಲ್ಲ, ಮತ್ತೆ ನನಗೆ ಯಾವುದು ಬೇಕಾಗಿಲ್ಲ. ನಿಮಗೆ ತಮಿಳಿನ ನಟ ಪಾರ್ಥಿಬನ್ ತಮಿಳ್ನಾಡು ಹೈಕೋರ್ಟಿಗೆ ಹೋಗ್ಬಿಟ್ಟು ನನ್ನನ್ನು ಯಾವುದೇ ಜಾತಿ ಧರ್ಮದಲ್ಲಿ ಗುರುಸಲೇಬಾರ್ದು, ನನಗೆ ಅದು ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅದನ್ನು ಗೆದ್ಕೊಂಡು ಬಂದಿದ್ದಾರೆ, ಅದನ್ನು ಪಡ್ಕೊಂಡು ಬಂದಿದ್ದಾರೆ. ನನಗೆ ಈ ಜಾತಿ ಧರ್ಮದ ಹಂಗಿನ ಬಗ್ಗೆ ನಂಗೆ ಅಷ್ಟೊಂದು ವಿಶ್ವಾಸ ಇಲ್ಲದ ಕಾಲ ಅದು 2008. ಹಾಗಂತ ಈಗಲೂ ಕೂಡ ನಾನು ಜಾತ್ಯತೀತ ಅಂಶಗಳನ್ನು ಹೊರತುಪಡಿಸಿಲ್ಲ. ನನ್ನ ನೋಡ್ಕೊಂಡು ಬಂದವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ. ಸೌಹಾರ್ದತೆ, ಭಾವೈಕ್ಯತೆಯನ್ನು ಹೊರತುಪಡಿಸಿ ನಾನು ಏನೂ ಮಾತಾಡಿಲ್ಲ. ಸಂಘರ್ಷದ ವಿರುದ್ಧನೇ ಮಾತಾಡ್ಕೊಂಡು ಬಂದಿದ್ದು. 2008 ನಾನು ಅಫಿಡವಿಟ್ ಮಾಡ್ಕೊಂಡೆ. ಎಸ್, ನನ್ನ ತಂದೆ ಒಬ್ಬ ಮುಸ್ಲಿಂ. ನಾನು ಮುಸ್ಲಿಮ್ಗೆ ಹುಟ್ಟಿರೋದು, ಅದೇ ಕುಟುಂಬ. ಹುಟ್ಟು ನನ್ನ ಅಪ್ಲಿಕೇಶನ್ ಅಲ್ಲ. ಶಿಕ್ಷಣ ಹುಟ್ಟಿಸಿದ್ದು, ಓದಿಸಿದ್ದು, ಬೆಳೆಸಿದ್ದು ನನ್ನ ಅಪ್ಪ ಅಮ್ಮ. ಬದುಕು ಕಟ್ಕೊಂಡಿದ್ದು ನಾನು. ಬದುಕು ನನ್ನ ಸ್ವಂತದ್ದು. ಹಾಗಾಗಿ ನನ್ನ ಬದುಕಿನಲ್ಲಿ ನಾನು ಹೇಗಿರಬೇಕು ಅಂತ ನನಗನ್ನಿಸ್ದಾಗ ನಾನು ಒಂದು ಅಫಿಡವಿಟ್ ಮಾಡಿಕೊಂಡು ನಾನು ಮೂವ್ ಆನ್ ಆದೆ. ಚಿಂತನೆ MC ಅಂತ ಮಾಡ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಇವನು ಅಪ್ಪನ ಹೆಸರನ್ನು ಕೂಡ ಬದಲಾಯಿಸ್ತಾ ಅಂತ ಹೇಳ್ಬಿಟ್ಟು ಅದೊಂದು ಅಫಿಡವಿಟ್ ಇಟ್ಕೊಂಡು ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಮಾತಾಡ್ತಾ ಹೋದ್ರು. ಈಗ ನನ್ನ ಅಪ್ಪನ ಹೆಸರು ಅದೊಂದು ಲೀಗಲ್ ಫಾರ್ಮ್ಯಾಟ್ ಅಲ್ಲಿ ಬದಲಾಗಿದ್ರೆ, ಅಥವಾ ಅಪ್ಪನ ಪರ್ಮಿಷನ್ ಇಲ್ಲದೆ ಅದು ಬದಲಾಯಿಸಿಕೊಂಡಿದ್ದು ನಾನೇ ಏನಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ರೆ
ನನ್ನ ಅಪ್ಪ ನನ್ನ ಮೇಲೆ ಕ್ರಮ ತಗೋಬಹುದು, ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ. ಆದ್ರೆ ನನ್ನ ಹೆಸರು ಬದಲಾಯಿಸ್ಕೊಂಡು ಏನಾದ್ರು ಕ್ರೈಮ್ ಮಾಡೋದ್ನ, ಅಫೆನ್ಸ್ ಮಾಡೋದ್ನ, ಆರ್ಥಿಕ ಅಪರಾಧಗಳನ್ನ ಮಾಡೋದ್ನ, ಫೇಕ್ ಡಾಕ್ಯುಮೆಂಟ್, ಫೇಕ್ ಪಾನ್ ಕಾರ್ಡ್ ಅಲ್ಲ. ನನ್ನ ಕಾನೂನಲ್ಲಿ ಅವಕಾಶ ಇದ್ದಿದ್ದನ್ನೇ ನಾನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವುದೇ ಕಾರಣಕ್ಕೆ ಎರಡೆರಡು ಪಾನ್ ಕಾರ್ಡ್ ಬಳಸ್ತಿಲ್ಲ. ಎರಡೆರಡು ಪಾನ್ ಕಾರ್ಡ್ ಅನ್ನ ನೀವು ಬಳಸಿದ್ರೆ ಮಾತ್ರ ತಪ್ಪಾಗ್ತದೆ. ಕಾನೂನಿನಲ್ಲಿ ಏನು ಅವಕಾಶ ಇದೆ, ನನ್ನ ಬ್ಯೂಟಿಫುಲ್ ಸಂವಿಧಾನ ನನಗೇನು ಅವಕಾಶ ಕೊಟ್ಟಿದೆ, ಅದರ ಆಧಾರದಲ್ಲೇ ಹೋದೆ ನಾನು. 2008 ಅಂದ್ರೆ ನನಗೆ 18 ವಯಸ್ಸು. ಆ ವಯಸ್ಸಿನ ಚಿಂತನೆ ನನಗೆ ಹಾಗೆ ಮಾಡಬೇಕು ಅಂತ ಅನಿಸ್ತು. ಅದಾದ್ಮೇಲೆ ನನಗೆ ಇದು ಯಾವುದು ಬೇಡ, ನಾನಾಗೆ ಬದುಕೋಣ, ನಾನಾಗೆ ಇರೋಣ. ಅಡಕತ್ರೆಯಲ್ಲಿ ಸಿಲುಕಿ ಬದುಕಕ್ಕೆ ಸಾಧ್ಯ ಇಲ್ಲ, 2 ದೋಣಿಯ ಪ್ರಯಾಣ ಕಷ್ಟ ಇದೆ. ಹಾಗಾಗಿ ನಾನೇನ್ ಮಾಡ್ತೀನಿ, ನನ್ನ ಮೂಲ ಧರ್ಮ ಏನಿದೆ, ನನ್ನ ಮೂಲ ಹುಟ್ಟೇನಿದೆ, ಅದರ ಪ್ರಕಾರವಾಗಿಯೇ ಎಲ್ಲ ಡಾಕ್ಯುಮೆಂಟ್ಗಳು ಮಾಡ್ಕೊಂಡು ನಾನು ಬದುಕ್ತಾ ಇದ್ದೀನಿ ಈ ಕ್ಷಣಕ್ಕೆ. ಆದರೆ ರಾಚಿಂತನ್ ಅದು ನಾನು 2-3 ಪುಸ್ತಕ ಬರೆದಿದ್ದೀನಿ. ಅಪಶಕುನ, ಪರಮೇಶಿ ಪೆಂಡ್ರೈ ಮತ್ತೆ ಮಂಗಳೂರು ಗೋಲಿಬಾರ್ ಅಂತ. ರಾಚಿಂತನ್ ನನ್ನ ಹೆಸರಿಲ್ಲ. ರಾಚಿಂತನೇ ನನ್ನ ಕಾವ್ಯನಾಮ ಆದ್ರೂ ತಗೊಳ್ಳಿ, ಅಸ್ಲಿ ನಾಮ ಅಂತದ್ದು ತಗೊಳ್ಳಿ, ಏನಾದ್ರೂ ತಗೊಳ್ಳಿ. ಈ ಸೊಸೈಟಿ ನನ್ನ ವಿಚಾರವನ್ನ ಗುರುಸ್ಲಿ, ಇಲ್ಲ ನನ್ನ ವಿಚಾರ ಸರಿ ಇಲ್ಲ ಅಂದ್ರೆ ನಾನು ಧಿಕ್ಕರಿಸ್ಲಿ. ಐ ಡೋಂಟ್ ಬಾದರ್ ಅಬೌಟ್. ನನಗೆ ಯಾವ್ದ್ರ ಬಗ್ಗೆ ತಲೆನೋವಿಲ್ಲ. ಪಾರ್ಥಿಬನ್ ಅವರು ಜಾತಿ ಧರ್ಮ ಯಾವುದು ಬೇಡ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಜನ ಹೇಳ್ತಾರೆ ನೀವು ಒಂದು ಮತದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಹೋಗಿಲ್ಲ. ಭಾರಿ ವಿಚಿತ್ರ ಏನಂದ್ರೆ, ರಾಚಿಂತನ್ ಹಿಂದೂ ಹೆಸರು ಇಟ್ಕೊಂಡು ಹಿಂದೂಗಳಿಗೆ ಅವಮಾನ ಮಾಡ್ತಿದ್ದಾನೆ. ಅವಮಾನ, ಹಿಂದೂ ವಿರೋಧದ ಒಂದು ಎವಿಡೆನ್ಸ್ ಕೊಡಲ್ಲ ಇವರು. ಬರೀ ಪೋಸ್ಟರ್ ಅನ್ನ ಕ್ರಿಯೇಟ್ ಮಾಡಿ ನನ್ನ ಫೋಟೋ ಹಾಕ್ಬಿಟ್ಟು ಇವನು ಹಿಂದೂ ವಿರೋಧಿ ಅಂತ, ಅವನ್ ಫೋಟೋ ಹಾಕ್ಬಿಟ್ಟು ಅವ್ನ್ ತಲೆ ಹಿಡಿತಿದ್ದ ಅಂತ ನನಗೆ ಬರ್ದು ಅದನ್ನ ಎಸ್ಟಾಬ್ಲಿಷ್ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ. ಅದನ್ನು ಕೂಡ ಲಕ್ಷಾಂತರ ಜನರಿಗೆ ತಲುಪಿಸೋದು ನನಗೆ ಬಹಳ ಈಸಿ. ಈತ ಟಿವಿ ಚಾನಲ್ ನಡೆಸ್ತಾ ಇಲ್ಲ, ಈತ ಒಬ್ಬ ಪಿಂಪ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು 4 ಅಕ್ಷರ ಬರೆಯಕ್ಕೆ ನನಗೇನು ಹೆಚ್ಚಿನ ಕೆಲಸ ಅಲ್ಲ. ಅದನ್ನ ನಾನು ಮಾಡಕ್ ಹೋಗಲ್ಲ. ಎವಿಡೆನ್ಸ್ ಇಡಬೇಕು. ಇವನ್ ತಲೆ ಹಿಡಿತಾ ಇದ್ದಾನ, ಪಿಂಪ್ ಕೆಲಸ ಮಾಡಿದ್ದಾನ ಅನ್ನೋದಕ್ಕೆ ಎವಿಡೆನ್ಸ್ ಇಟ್ಟು ಈತನ ವಿರುದ್ಧ ನಾವು ಹೋಗ್ಬೇಕಾಗ್ತದೆ. ಹಾಗೆ ಹಿಂದೂ ವಿರೋಧದ 1450 ವಿಡಿಯೋ ಮಾಡಿದ್ದಾನೆ. 60 ವಿಡಿಯೋ ಮಾಡಿ 40 ಕೇಸ್ ಹಾಕೊಂಡಿದ್ದಾರೆ ಇಲ್ಲಿ ನನ್ನ ರಾಜ್ಯದಲ್ಲಿ. ಯಾರಂತ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ, ಕೆಲವರ ಹೆಸರು ನಾನು ಹೇಳಲ್ಲ. ಹಾಗೆ ಇವರ ಅತಿರೇಕಕ್ಕೆ ಅಜ್ಞಾತವಾಸಿಗಳು ಕೂಡ ಆಗೋದ್ರು ಇವರು. ಅದನ್ನು ಕೂಡ ನನ್ನ ಸೊಸೈಟಿ ನೋಡಿದೆ. ಆದ್ರೆ 1450 ವಿಡಿಯೋ ಮಾಡಿದ್ದೀನಿ, ಯಾಕೆ ನನಗೆ ಒಂದು ಕೇಸ್ ಬಿದ್ದಿಲ್ಲ? 60 ವಿಡಿಯೋಗೆ 40 ಕೇಸ್ ಬೀಳ್ತವೆ, 1450 ವಿಡಿಯೋಗೆ ಒಂದು ಕೇಸ್ ಯಾಕೆ ಬಿದ್ದಿಲ್ಲ? ಯಾಕಂದ್ರೆ ನಾನು ವಿಡಿಯೋದಲ್ಲಿ ಹಿಂಸೆನೇ ಇಲ್ವಲ್ಲ. ಉಮರ್ ಖಾಲಿದ್ಗೋ ಇನ್ನೊಬ್ರಿಗೋ ಹೋಲಿಕೆ ಮಾಡ್ಬಿಟ್ಟು ಏನೇನೋ ಮಾಡಿದ್ದನ್ನ ನಾನು ನೋಡಿದೆ. ಎಲ್ಲಿಂದ ಸಂಬಂಧ? ನನ್ನಿಂದ ಯಾವ ದಂಗೆಗಳಾಗಿದ್ದಾವೆ? ನಾನು ನಿಮ್ಮ ದಂಗೆ ವಿರುದ್ಧ ಇದ್ದೆ. ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ನು ಖಂಡಿಸಿದ್ದೀನಿ ನಾನು. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಲ್ಲುದನ್ನು, ಅಲ್ಲಾಹ್ ಅಕ್ಬರ್ ಅಂತ ಹೇಳಿ ಬಾಂಬ್ ಹಾಕೋದನ್ನು, 2ರ ವಿರೋಧಿ ನಾನು ಹ್ಯೂಮನಿಟಿ ಪರ ಇದ್ದೀನಿ. ಇಲ್ಲಿ ಏನು ಪ್ರಶ್ನೆ ಬಂತು ಅಂದ್ರೆ, ನೀವು ಕೇಳ್ದಂಗೆ ಚಿಂತನ್ ಅಂತ ಹಿಂದೂ ಧರ್ಮ ಇತಿಹಾಸ ಓದ್ಕೊಳ್ರಪ್ಪ. ಸಂವಿಧಾನದ ಮೂಲಭೂತ ಹಕ್ಕುಗಳೇ ಗೊತ್ತಿಲ್ಲ ಇವಕ್ಕೆ. ಇವತ್ತೇನು ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡ್ತಾರಲ್ಲ, ಇವರನ್ನ ನಾವು ಅಂಧ ಭಕ್ತರು, ಸಗಡಿ ಭಕ್ತರು ಅಂತ ಯಾಕೆ ಕರಿತೀವಿ ಗೊತ್ತಂದ್ರೆ, ಇವರಲ್ಲಿ ಮೆದುಳೇ ಕೊಳ್ತೋಗಿದೆ. ಮೆದುಳು ಕೆಲಸನೇ ಮಾಡೋದು ನಿಲ್ಲಿಸ್ಬಿಟ್ಟಿದೆ. ಸಿಂಪಲ್ ಆಗಿ ಥಿಂಕ್ ಮಾಡಿ ನೀವು. ಸಂವಿಧಾನದ ಪ್ರಿಯಾಂಬಲ್ ಏನ್ ಹೇಳ್ತದೆ, ಪೀಠಿಕೆ ಏನ್ ಹೇಳ್ತದೆ, ಸಂವಿಧಾನ ನಮ್ಗೆ ಏನು ಅವಕಾಶ ಕೊಟ್ಟಿದೆ, ಆರ್ಟಿಕಲ್ 21 ಏನು, ಆರ್ಟಿಕಲ್ 14 ಏನ್ ಹೇಳ್ತದೆ? ಏನು ಸ್ಟಡಿ ಮಾಡಲ್ಲ. ಸುಮ್ಮನೆ ರಾಚಿಂತನ್ ಹಿಂದೂ ಹೆಸರು. ಚಿಂತನ್ ಹಿಂದೂ ಹೆಸರು ಅಂತವ್ರು ಯಾರು? ಚಿಂತನ್ ಬುದ್ಧನ ಹೆಸರು, ಚಿಂತನ್ ಬೌದ್ಧ ಧರ್ಮದ ಹೆಸರು, ಚಿಂತನ ಗಂಗಾ, ಚಿಂತನ ಗಂಗಾ ಅಲ್ಲ. ಆಮೇಲೆ ಗಂಗಾ ನೀವು ಸೇರಿಸ್ಕೊಂಡು ನೀವು ಅದನ್ನ ಮಾಡ್ಕೊಂಡಿದ್ರಿ. ಚಿಂತನ ಈ ಹೆಸರು ಬಂದಿದೆ ಬುದ್ಧ ಧರ್ಮದಿಂದ. ನೀವು ಹೇಳ್ಬೋದಿತ್ತಲ್ಲ, ಚಿಂತನ್ ಎನ್ನುವಂತಹ ಬುದ್ಧ ಧರ್ಮದ ಹೆಸರು ಇಟ್ಕೊಂಡು ಸಮಾಜವನ್ನು ಕಲುಷಿತಗೊಳಿಸ್ತಿದ್ದಾನೆ, ಸಮಾಜವನ್ನು ಹಾಳು ಮಾಡ್ತಾ ಇದ್ದಾನೆ. ತಮ್ಮ ಜಾತಿ ಧರ್ಮದ ಚರ್ಚೆಗಳೇ ಸಾರ್ವಜನಿಕವಾಗಿ ಆಗ್ಬಾರ್ದು ಅನ್ನೋರೆಲ್ಲ ನನ್ನ ಹಿಂದೆ ಬಿದ್ದಿರೋದಿದೆಯಲ್ಲ, ಅದು ನನಗೆ ಬಹಳ ಒಂಥರ ಏನಂದ್ರೆ ವಿಕಟ ಅಂತಾರೆ, ವಿಪರ್ಯಾಸ ಅಂತಾರೆ, ಹಾಗನ್ಸ್ತಾ ಇದೆ. ಈಗ ಸಮಾಜದಲ್ಲಿ 2 ಪಂಗಡಗಳಾಗಿ ಜನ ಇದ್ ಮಾಡ್ತಾ ಇದ್ದಾರೆ, ರೈಟಿಸ್ಟ್ ಮತ್ತೆ ಲೆಫ್ಟಿಸ್ಟ್ ಅಂತ. ರಾಚಿಂತರ್ ಯಾವ ಕಡೆ? ಸರ್, ನಾನು ರೈಟ್ ವಿಂಗಿನ ಬಹಳ ದೊಡ್ಡ ವಿರೋಧಿ. ನಾನು ಕೋಮುವಾದದ ವಿರೋಧಿ. ಈ ದೇಶ ಏನಿದೆ, ಈ ದೇಶ ಹಾಗೆ ಹೋಗ್ಬೇಕು. ಈ ದೇಶದಲ್ಲಿ ನಾವು ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನುವಂಥ ಒಂದು ಅಜೆಂಡಾ ಪ್ರೊಪಗಂಡ ಇತ್ತು. ಆ ಪ್ರೊಪಗಂಡದ ವಿರುದ್ಧ ನಾವು ಇವತ್ತು ಸಂವಿಧಾನ ಪ್ರಕಾರವಾಗಿ ನಾನು ಹೇಗೆ ಬದುಕ್ತಿದ್ದೀನಿ ಅದನ್ನ ಇವ್ರು ಯಾಕೆ ಸಹಿಸಲ್ಲ ಅಂದ್ರೆ, ಇವ್ರು ಸಂವಿಧಾನ ಬದಲಾಯಿಸಕ್ ಬಂದವರು. ಇದೇ ಕಾರಣಕ್ಕೆ ಬದಲಾಯಿಸಕ್ ಬಂದವರು ಇವರು. ಸಂವಿಧಾನ ನಮ್ಗೆ ಏನ್ ಕೊಟ್ಟ ಅವಕಾಶ ಇದೆ ಅದನ್ನ ಬದಲಾಯಿಸ್ಬೇಕು ಬಂದವರು. ನಾನು
ರೈಟಾ ಲೆಫ್ಟಾ? ಸರ್, ನಾನು ಮೊದಲು ಈ ದೇಶದಲ್ಲಿ ವಿಶ್ವಮಾನವಾಗಕ್ಕೆ ಇಷ್ಟಪಡ್ತೀನಿ, ಆಮೇಲೆ ಭಾರತೀಯ, ಆಮೇಲೆ ಕನ್ನಡಿಗ, ಅದಾದ ಮೇಲೆ ಹಿಂದೂನ ಮುಸ್ಲಿಂ ಆಗಿ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಯಾವುದೋ ಒಂದು ಡೈಲಾಗ್ ಏನು ಹೊಡಿತಾ ಇಲ್ಲ. 15 ವರ್ಷಗಳಿಂದ ನನ್ನ ಕೃಷಿ ಏನಿದೆ ಅದನ್ನ ನೋಡ್ಕೊಂಡು ಬಂದ್ರೆ 15 ವರ್ಷಗಳ ಹಿಂದೆ ನಾನು ಹೇಗಿದ್ನೋ ಇವತ್ತಿಗೂ ಕೂಡ ಹಾಗೇ ಇದ್ದೀನಿ. ಎಲ್ಲೂ ಕೂಡ ಬದಲಾವಣೆ ಆಗಿಲ್ಲ, ಯಾವ ನಿಲುವು ಕೂಡ ಬದಲಾವಣೆ ಆಗಿಲ್ಲ. ಲೆಫ್ಟಿಸ್ಟ್ಗಳು ಕೂಡ ಇವತ್ತು ನನ್ನ ಜೊತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಿಂತಿದ್ದಾರೆ. ಲೆಫ್ಟಿಸ್ಟ್ ಎಡ ಸಿದ್ಧಾಂತ ಅದ್ಭುತವಾಗಿದೆ, ಬಹಳ ಚೆನ್ನಾಗಿದೆ. ಆದ್ರೆ ನಾನು ಎಡ ಸಿದ್ಧಾಂತದ ಒಂದು ಪರಿಣಾಮಕಾರಿ ಅಂಶಗಳ ಒಳಗಡೆ ಇನ್ನೂ ಹೊಕ್ಕಿಲ್ಲ. ನನಗೆ ಸದ್ಯ ನಾನು ಕೋಮುವಾದದ ವಿರುದ್ಧದ ಹೋರಾಟನೋ ಜರ್ನಲಿಸಮೋ ಮಾಡ್ತಾ ಬರ್ತಾ ಇದ್ದೀನಿ. ರೈಟ್ ವಿಂಗ್ ಅಂದ್ರೆ ನಿಮ್ ಪ್ರಕಾರ ಕೋಮುವಾದನ? ರೈಟ್ ವಿಂಗ್ ಆಲ್ಮೋಸ್ಟ್ ಕೋಮುವಾದವನ್ನೇ ಮಾಡ್ತಾ ಬರ್ತಾರೆ. ಅವರು ಒಂದು ಸಿಂಗಲ್ ಅಜೆಂಡಾ ಇದೆ, ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ. ನನಗೆ ಬಹಳ ಆಶ್ಚರ್ಯ ಆಗೋದೇನೆಂದ್ರೆ, ಹಿಂದೂಗಳೇ ಬಹುಸಂಖ್ಯಾತರ ಇರುವಂತ ರಾಷ್ಟ್ರ, ಹಿಂದೂಗಳ ಆಡಳಿತದಲ್ಲಿ, ಹಿಂದೂಗಳ ಹಿಡಿತದಲ್ಲಿರುವ ರಾಷ್ಟ್ರಕ್ಕೆ ಹಿಂದೂ ರಾಷ್ಟ್ರ ಅನ್ನುವಂಥ ಒಂದು ಟೈಟ್ಲ್ ಬೇಕಾ? ಆಲ್ಮೋಸ್ಟ್ ನಮ್ಮ ಪ್ರಜಾಪ್ರಭುತ್ವದ 4 ಅಂಗಗಳಲ್ಲೂ ಹಿಂದೂಗಳೇ ಡಾಮಿನೇಟ್, ಹಿಂದೂಗಳದೇ ಪಾರುಪತ್ಯ, ಹಿಂದೂ ರಾಷ್ಟ್ರಪತಿ ಇದ್ದಾರೆ, ಪ್ರಧಾನಿ ಇದ್ದಾರೆ, ಆಡಳಿತದ ಎಲ್ಲ ಚುಕ್ಕಾಣಿಯಲ್ಲಿ ಅವರೇ ಇದ್ದಾರೆ. ಹಿಂದೂ ಅಂದ್ರೆ ಬಹಳ ಅದ್ಭುತ. ಹಿಂದೂ ಅನ್ನೋದು ಒಂದು ಏನದು, ಅದೊಂದು ಜೀವನ ಶೈಲಿ, ಅದು ಜೀವನ ಪದ್ಧತಿ. ಅದು ಆದ್ರೆ ಅವರಷ್ಟು ಸೆಕ್ಯುಲರು, ಅವರಷ್ಟು ಒಳ್ಳೆಯವರು ಇಲ್ವೇ ಇಲ್ಲ. ಅವರು ಹಿಂದೂ ಇಲ್ಲಿ ಸೆಕ್ಯುಲರ್ ಆಗಿದ್ದಕ್ಕೆ ಇಲ್ಲಿ ಮುಸಲ್ಮಾನರು, ಅಲ್ಪಸಂಖ್ಯಾತರೆಲ್ಲ ಅದ್ಭುತವಾಗಿ ಬದುಕ್ತಾ ಇದ್ದಾರೆ. ಆದ್ರೆ ಈ ಕಿಡಿಗೇಡಿಗಳಿಗೂ ಹಿಂದೂಗಳಿಗೆ ಸಂಬಂಧ ಇಲ್ಲ. ಹಿಂದೂಗಳೇ ಬೇರೆ, ಈ ಕಿಡಿಗೇಡಿಗಳೇ ಬೇರೆ. ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿಯಾಗಿದ್ದು ಇದೇ ರೈಟ್ ವಿಂಗ್ ನವರು ಅಧಿಕಾರದಲ್ಲಿದ್ದಾರೆ. ವಾಜಪೇಯಿಯನ್ನ ಇವರೆಲ್ಲರಿಗಿಂತ ಜಾಸ್ತಿ ನಾನು ಇಷ್ಟಪಡ್ತೀನಿ. ಓಕೆ, ನಿಮಗೆ ಪಕ್ಷ ಮತ್ತೆ ಒಂದು ಸಂಘಟನೆಯ ಐಡಿಯಾಲಜಿಗಳು ಬೇರೆ, ಮಾನಸಿಕತೆ ಬೇರೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ನೀವು ಆ ಒಸಾಮಾ ಬಿನ್ ಲ್ಯಾಡನ್ ಬಾಂಬ್ ಹಾಕ್ದ ಅಂತ ಹೇಳಿ ನೀವು ರಾಯಚೂರಿನಲ್ಲಿ ಕಲ್ಲಂಗಡಿ ಮಾರ್ತಾ ಇದ್ದಂತ ನಬಿ ಸಾಬಿನ ಕಲ್ಲಂಗಡಿ ಅಂಗಡಿ ಹೊಡೆದಾಕಿದ್ರೆ ಅದ್ ನಾನು ಒಪ್ಪಲ್ಲ. ಲ್ಯಾಡನ್ ಮಾಡಿದ್ದಕ್ಕೂ ನಬಿ ಸಾಬಿಗೆ ಏನ್ ಸಂಬಂಧ ಇದೆ? ಉಮೇಶ್ ರೆಡ್ಡಿ 28 ರೇಪ್ ಅಂಡ್ ಮರ್ಡರ್ ಕೇಸ್ ಅವನ ಮೇಲೆ, ಅವನ ಹೆಸರಿನ ಆಧಾರದ ಮೇಲೆ ಅವನು ಉಮೇಶ ಅಂತ ಹೇಳ್ಬಿಟ್ಟು ಹಿಂದೂಗಳನ್ನೆಲ್ಲ ರೇಪಿಸ್ಟ್ ಅಂತ ಕರೆಯಕ್ಕಾಗ್ತದ? ಕರಿತೀವ ನಾವು? ಕ್ರೈಮ್ ಅನ್ನೋದು ವ್ಯಕ್ತಿ ಆಧಾರಿತ. ಈಗ ನನಗೆ ಟ್ರೋಲ್ ಮಾಡ್ತಿರುವವನ ಉದ್ದೇಶ ನೋಡ್ಬೇಕು. ಆದ್ರೆ ಅದರಿಂದ ಸಂಮೋಹನಕ್ಕೆ ಒಳಗಾದವರು ಕೊಡುವಂತ ಕಮೆಂಟ್ಗಳು ಅವ್ರಿಗೆ ಗೊತ್ತೇ ಇರಲ್ಲ, ಇವನು ಹೇಳೋದೇ ನಿಜ ಅಂತ ಅನ್ಕೊಬಿಡ್ತಾರೆ. ಹಾಗಾಗಿ ನಾವು ಎಲ್ಲರನ್ನು ನಾವು ಹುಡ್ಕೊಂಡೋಗಿ ಎಲ್ಲರನ್ನು ವಿರೋಧಿಸಕ್ ಆಗೋದಿಲ್ಲ. ನೆರೆಟಿವ್ ಸೃಷ್ಟಿ ಮಾಡೋನು ಅಸ್ಲಿ ವಿಲನ್ ಆಗಿರ್ತಾನೆ. ವಾಜಪೇಯಿ ಅವರ ಕಾಲದಲ್ಲಿ ಅಬ್ದುಲ್ ಕಲಾಂ ಅವರಿಗೆ ಪ್ರಾಶಸ್ತ್ಯ, ಅಬ್ದುಲ್ ಕಲಾಂ ಅವ್ರ ಗುರ್ಸಿದ್ರು. ಅಬ್ದುಲ್ ಕಲಾಂ ಅನ್ನೋ ಹೆಸರಿಗೆ ಕೊಟ್ಟಿದ್ದು ಮನ್ನಣೆ ಅಲ್ಲ ಅದು, ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅಬ್ದುಲ್ ಕಲಾಂ ಅನ್ನೋ ಒಂದು ಪ್ರತಿಭೆಗೆ ಸಿಕ್ಕ ಮನ್ನಣೆ. ಇವತ್ತು ರಾಜ್ಯಂತನ್ ಟ್ರೋಲ್ ಆಗ್ತಿರೋದು ಹೆಸರಿಗೆ ಅದನ್ನ ಆಧಾರದಲ್ಲ. ಇವನು ವೈಚಾರಿಕತೆಯನ್ನ, ಇವನ್ ಸಿದ್ಧಾಂತವನ್ನು ಎದುರಿಸಲಿಕ್ಕಾಗದಂತಹ ಅಸಹಾಯಕತೆ ಅಷ್ಟೇ ಇವೆಲ್ಲ. ಸೌಹಾರ್ದತೆ ಅಂದ್ರೆ ಈಗ ಉಮೇಶ್ ರೆಡ್ಡಿ, ರೇಪಿಸ್ಟ್ ಉಮೇಶ್ ರೆಡ್ಡಿ ಅಂತ ಇಟ್ಕೊಂಡ್ರೆ ಹಿಂದೂಗಳು ಕೂಡ ವಿರೋಧ ಮಾಡಿದ್ರು. ಅವನು ಧರ್ಮ ನೋಡ್ಲಿಲ್ಲ, ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ. ಹೌದು. ಹಾಗೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರನ್ನ ಹೊರಗಾಕ್ದಾಗ ಎಷ್ಟು ಜನ ಮುಸ್ಲಿಮರು ಜನ ಅಲ್ಲ, ಎಲ್ಲ ಮುಸಲ್ಮಾನರು ಕೂಡ ಕಾಶ್ಮೀರ ಪಂಡಿತರು ಅಂತಲ್ಲ, ಪ್ರತಿ ಒಂದು ಕ್ರೈಮ್ನು ವಿರೋಧ ಮಾಡ್ತಾರೆ. ಯಾರು ವಿರೋಧ ಮಾಡಲ್ವೋ, ಯಾರು ಸಂಭ್ರಮ ಪಡ್ತಾರೋ, ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಲ್ಲೋನು, ಅಲ್ಲಾಹು ಅಕ್ಬರ್ ಅಂತ ಬಾಂಬ್ ಹಾಕೋನು, ಇಬ್ರು ಡೇಂಜರ್ ಈ ದೇಶಕ್ಕೆ ಅಂತೇಳಿ. ಕಾಶ್ಮೀರ ಪಂಡಿತರ ಹತ್ಯೆ, ಅವರ ಹತ್ಯೆಕಾಂಡ ಯಾಕೆ ಒಪ್ಬೇಕು ನಾನು? ಅದನ್ನ ಯಾಕೆ ಸಂಭ್ರಮ ಪಡ್ಲಿ ನಾನು? ಅದೊಂದು ಕ್ರೌರ್ಯ ಅಲ್ವಾ? ಅಲ್ಲಿ ಕೊಲೆ ಮಾಡೋನು ಕೊಲೆಗಡಕಷ್ಟೇ, ಕೊಂದೋನು ಮುಸಲ್ಮಾನ ಅಂತ ನಾನು ಯಾಕೆ ನೋಡ್ಲಿ? ಕೊಂದೋರಲ್ಲಿ ಧರ್ಮ ಯಾಕೆ ಹುಡುಕ್ಲಿ ನಾನು? ಕೊಲೆಗಾರ ಅವನು. ಈಗ ಪಹಲ್ಗಾಮಿಗೆ ನುಗ್ಗು ಹೊಡೆದು ಕೊಲೆ ಮಾಡಿ ಹೋದ್ರು, ಧರ್ಮಕ್ಕೆ ಹೊಡೆದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಿರೋದು. ನಾವು ಅಲ್ಲಿಂದ ಇಲ್ಲಿವರೆಗೆ ಹೆಂಗ್ ಬಂದ್ರು ಅಂತ ಹೇಳ್ಬಿಟ್ಟು ನಾವು ಸರ್ಕಾರವನ್ನು ಟೀಕಿಸ್ಲೇಬೇಕು. ನರೇಂದ್ರ ಮೋದಿ ಅವರೇ ಲೇಸರ್ ಬಾರ್ಡರ್ ಅಂತೀರಾ, ಹೆಂಗ್ ಬಂದ ಅಲ್ಲಿಂದ ಇಲ್ಲಿಗೆ ಅಂತ ಮೊದಲು ಅವ್ರನ್ನ ಟೀಕಿಸಿ ಆಮೇಲೆ ಆ ಮತಾಂಧರ ಮಾನಸಿಕತೆಯನ್ನ ಟೀಕಿಸ್ಬೇಕಾಗತ್ತೆ. ಧರ್ಮ ಕೇಳಿ ಶೂಟ್ ಮಾಡಿದ್ರು ಅಲ್ವಾ? ಹಾಗಾದ್ರೆ ಅವನು ಕೂಡ ಧರ್ಮವನ್ನ ಕೇಳಿ ಕೊಲೆಯನ್ನ ಮಾಡ್ದ. ನನ್ನ ದೇಶದ ಒಳಗಡೆ ಕೂಡ ಅನೇಕ ಮಾಬ್ ಲಿಂಚಿಂಗ್ಗಳು ಧರ್ಮ ಕೇಳೇ ನಡೆದಿದೆ.